ಸುಮಾರು 4 ಎಕರೆನಲ್ಲಿ ಮಾಡ್ತಾಯಿದ್ದೀವಿ. ಮೊದಲು ಈ ತೋಟ ನಾನು ಖರೀದಿ ಮಾಡಬೇಕಾದ್ರೆ ಒಂಥರ ಫಾರೆಸ್ಟ್ ಥರ ಇತ್ತು, ಸುಮಾರು ಕಲ್ಲು ಬಂಡೆ ಇತ್ತು. ಅದನ್ನು ನಾವು ರೆಡಿ ಮಾಡ್ಬೇಕಾದ್ರೆ ಟ್ರೆಂಚು ಇದೊಂದು ಸ್ಲೋಪ್ ಏನಿದೆಯಲ್ಲ ಅದನ್ನು ಆಧಾರವಾಗಿ ಇಟ್ಕೊಂಡು ಆ ಸ್ಲೋಪಿಗೆ ಉದ್ದವಾಗಿ ನೀರು ಬಂದರೂ ಕೂಡ ಎಲ್ಲದು ಒಂದು ಕಡೆ ಹೋಗಬೇಕು, ನೀರು ನಿಂತ್ಕೋಬಾರ್ದು ಈ ಒಂದು ಬೆಳೆಗೆ. ಅದಕ್ಕೋಸ್ಕರ ಇದನ್ನು ಟ್ರೆಂಚ್ ಹೊಡೆದು ಕ್ಲೀನ್ ಮಾಡಿ ಆ ಒಂದು ಟ್ರೆಂಚ್ಗೆ ಈ ನಮ್ಮ ಸುತ್ತಮುತ್ತಲಿ ಇರ್ತಕ್ಕಂಥ ತೆಂಗಿನ ವೇಸ್ಟ್ ಏನಿದೆಯಲ್ಲ ಅದನ್ನು ತಂದು ಇದಕ್ಕೆ ಹಾಕಿಬಿಟ್ಟು ಅದನ್ನು ರೈಸ್ ಬೆಡ್ ಮಾಡಿದ್ದೀವಿ. ಸುಮಾರು 3 ಅಡಿ ಆಳ ತೆಗೆದು ಎಲ್ಲ ಒಂದು ಫಾರ್ಮ್ ವೇಸ್ಟೇಜನ್ನು ಹಾಕಿ ಮತ್ತೆ ಅದನ್ನು ರೈಸ್ ಬೆಡ್ ಮಾಡಿ ಅದನ್ನು ಸಸಿ ತಗೊಂಡ್ಬಂದು ನಾವಿಲ್ಲಿ ನೆಟ್ಟಿದ್ದೀವಿ. ಇದು VNR BE ಅಂತೇಳಿ ವೆರೈಟಿ ಛತ್ತೀಸ್ಗಢದಿಂದ ತಂದು ಸುಮಾರು ಸ್ಪೇಸಿಂಗ್ ಬಂದು ನಿಮಗೆ ಗಿಡದಿಂದ ಗಿಡಕ್ಕೆ 8 ಅಡಿ ಇದೆ, 12 ಅಡಿ ಸಾಲಿನ ಸಾಲಿಗೆ ಇದೆ. ಸುಮಾರು 1600 ಸಸಿಗಳನ್ನ ನಾವು 4 ಎಕರೆಗೆ ಇಲ್ಲಿ ನೆಟ್ಟಿರ್ತಕ್ಕಂಥದ್ದು. ಈ ನೆಟ್ಟ ಆದಮೇಲೆ ಈಗ ಡ್ರಿಪ್ ಸಿಸ್ಟಮ್ ಮಾಡಿ ಡ್ರಿಪ್ಪಲ್ಲೇ ಕೂಡ ನಾವು ಫರ್ಟಿಗೇಷನ್ ಮಾಡೋದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈ ಒಂದು ಬೆಳೆ ಭಾಳ ಉತ್ತಮವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಇದಕ್ಕೆ ಸುಮಾರು ಅಂಶ ನೆನಪಾಗಿಟ್ಕೊಂಡು ಈ ಕಲ್ಟಿವೇಷನ್ ಮಾಡಬೇಕಾಗುತ್ತೆ. ಈ ಒಂದು ಬೆಳೆನ ಒಂದು ಹಂತದಲ್ಲೂ ಕೂಡ ಸಮಸ್ಯೆಗಳು ಬೇರೆ ಬೇರೆಯೇ, ಸವಾಲುಗಳು ಬೇರೆ ಬೇರೆ. ಈ ಒಂದು ಬೆಳೆಗೆ ಪ್ರಾರಂಭ ಹಂತದಲ್ಲಿ ಮತ್ತು ಬೆಳವಣಿಗೆ ಮತ್ತು ಹೂವು ಬಂದಾಗ ಮತ್ತು ಕಾಯಿ ಬಂದಾಗ ಮತ್ತು ಅದು ಕಲ್ಲರ್ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಸವಾಲುಗಳು ಚಾಲೆಂಜಸ್ ಬೇರೆ ಇರುತ್ತೆ. ಅದ್ರ ಪ್ರಕಾರ ಕಲ್ಟಿವೇಷನ್ ಮಾಡಬೇಕಾಗುತ್ತೆ. ಈ ಒಂದು ಬೆಳೆ ನಾವು ಹೇಳಬೇಕು ಅಂದರೆ ಸುಮಾರು ನಾವು ನೆಟ್ ಮೇಲೆ ಈ ಒಂದನ್ನು ಕೆನೋಪಿ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟು. ಸುಮಾರು ಯಾವುದೇ ಒಂದು ಬ್ರಾಂಚಸ್ ಸುಮಾರು ಬರ್ತಾ ಇರುತ್ತೆ ನೆಟ್ ಮೇಲೆ, ಅದನ್ನು ನಾವು ರಿಮೂವ್ ಮಾಡ್ತಾ ಇರಬೇಕು. ಸುಮಾರು 2 ಅಡಿವರೆಗೂ ಯಾವುದೇ ಒಂದನ್ನು ಶೂಟನ್ನು ಬಿಡಬಾರ್ದು. ಆ ಒಂದು 2 ಅಡಿ ಬಂದಮೇಲೆ ಅದನ್ನು ಪಿಂಚ್ ಮಾಡಿ ಮಧ್ಯದಲ್ಲಿರ್ತಕ್ಕಂಥದ್ದನ್ನ ಅದು ಒಂದು ಕೊಡೆ ಥರ ಬರಬೇಕು ಎಲ್ಲ ಬ್ರಾಂಚಸನ್ನು, ಮತ್ತು ಅದು ಎಲ್ಲ ಬ್ರಾಂಚಸನ್ನು ಕಟ್ ಮಾಡೋದು. ಈ ಒಂದು ನೆಟ್ ಮೇಲೆ ಈ ಒಂದು ಬೆಳೆನ ಸುಮಾರು 2 ವರ್ಷದವರೆಗೂ ನಾವು ಕೆನೋಪಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದನ್ನು ಕರೆಕ್ಟಾಗಿ ನೀಟಾಗಿ ಅಂಬ್ರೆಲ್ಲಾ ಟೈಪ್ ಇರಬೇಕು. ಆ ಒಂದು ಟೈಪ್ ಇದ್ದರೆ ಸೂರ್ಯನ ಬೆಳಕು, ಗಾಳಿ ಮತ್ತು ಎಲ್ಲದೂ ಕೂಡ ಬರುತ್ತೆ. ರೋಗದ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ನಿಮಗೆ ಸ್ಪ್ರೇ ಏನಿರ್ತಾರೆ ಎಲ್ಲ ಒಂದು ಬ್ರಾಂಚಸ್ಗೆ ಮತ್ತು ಕೆನೋಪಿ ಟೈಪ್ ಇದ್ದಾಗ ಸ್ಪ್ರೇ ಸಿಂಪಡಣೆ ಕೂಡ ಚೆನ್ನಾಗಿರೋದ್ರಿಂದ ರೋಗ ಮತ್ತು ಕೀಡ ಅದನ್ನು ಮ್ಯಾನೇಜ್ ಮಾಡೋದು ಭಾಳ ಸುಲಭ ಆಗುತ್ತೆ. ನಾವು ಹೇಳ್ಬೇಕಂದ್ರೆ ಈ ಒಂದು ಕೆನೋಪಿ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಅದು ಫೌಂಡೇಶನ್. ಇಲ್ಲಿ ನಾವು ಏನಾದರೂ ಎಡೆಯಿದ್ರೆ ಮುಂದೆ ನಾವು ಇದನ್ನು ಬೆಳೆಯೋದಕ್ಕೆ ಭಾಳ ಕಷ್ಟ ಆಗುತ್ತೆ. 2 ವರ್ಷದ ನಂತರ ನಾವು ಒಂದು ಪ್ರೂನಿಂಗ್ ಅಂತ ಮಾಡ್ತೀವಿ. ಪ್ರೂನಿಂಗ್ ಮಾಡಿದ ಮೇಲೆ ಅದು ಪ್ರೂನಿಂಗ್ ಮಾಡಿದ 45 ದಿನಕ್ಕೆ ಹೂವು ಸ್ಟಾರ್ಟ್ ಆಗುತ್ತೆ. ಸುಮಾರು 60 ದಿನಕ್ಕೆ ಅದು ಫೋಮ್ ಹಾಕಬೇಕಾಗುತ್ತೆ. ಫೋಮ್ ಗೊತ್ತಿರುತ್ತೆ, ಒಂದು ನಿಂಬು ಹತ್ರ ಸೈಜ್ ಇದ್ದಾಗ ಅದನ್ನು ನಾವು ಫೋಮ್ ಹಾಕಬೇಕಾಗುತ್ತೆ.